ಗುಡ್ ಮಾರ್ನಿಂಗ್ ಮಾರ್ನಿಂಗ್. ಹೆಸರು ಬಂದು ಲೋಕೇಶ್ ಅಂತ ಹೇಳ್ಬಿಟ್ಟು ಬೇಸಿಕಲಿ ಒಂದು ಪ್ರಾವಿಷನ್ ಸ್ಟೋರ್ಗಳಿಗೆ ಜನರಲ್ ಐಟಮ್ಗಳನ್ನ ಆಟೋದಲ್ಲಿ ಸಪ್ಲೈ ಮಾಡ್ತಿದ್ದಂಥ ವ್ಯಕ್ತಿ. ಈ ಮೋದಿ ಕೇರ್ ಅವಕಾಶ ಅನ್ನೋದು ನನ್ನ ಸ್ನೇಹಿತರ ಮುಖಾಂತರ ಈ ಗೋಲ್ಡನ್ ಅಪಾರ್ಚುನಿಟಿ ನನಗೆ ಸಿಕ್ತು. ಖಂಡಿತ ಈ ಒಂದು ಅವಕಾಶನ ಪಡ್ಕೊಂಡಾಗ ಸಾಕಷ್ಟು ಡೌಟ್ಗಳಿದ್ದು, ಆದ್ರೆ ಎಲ್ಲ ಒಂದ್ ಕಡೆ ಈ ಒಂದು ಬಿಸ್ನೆಸ್ ಮುಖಾಂತರ ಸಾಕಷ್ಟು ಜನ ವ್ಯಕ್ತಿಗಳು ಸಕ್ಸಸ್ ಆಗಿರುವಂತ ವ್ಯಕ್ತಿಗಳನ್ನ ನೋಡಿದ್ವಿ. ಸಾಕಷ್ಟು ಜನ ಫಾರಿನ್ ಟ್ರಿಪ್ ಅಚೀವರ್ ಆಗಿದ್ರು, ಸಾಕಷ್ಟು ಜನ ಕಾರ್ ಅಚೀವರ್ ಆಗಿದ್ರು. ಅದೇ ತರ ಲಕ್ಷ ಲಕ್ಷ ಇನ್ಕಮ್ ನ ತಗೊಳ್ಳುವಂತ ವ್ಯಕ್ತಿಗಳು ನೋಡಿದ್ವಿ. ಆದ್ರೆ ಈ ಬಿಸ್ನೆಸ್ ನ ಮಾಡ್ಲೇಬೇಕು ಅಂತ ಸೀರಿಯಸ್ ಆಗಿ ತಗೊಂಡ್ವಿ. ಹೊರಗಡೆ ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕು ಅಂದ್ರೂ ಕೂಡ ಇನ್ವೆಸ್ಟ್ಮೆಂಟ್ ಬೇಕು, ಬಂಡವಾಳ ಹಾಕ್ಬೇಕು, ಅದೇ ತರ ಟ್ಯಾಲೆಂಟ್ ಇರಬೇಕು, ಅದೇ ತರ ಎಜುಕೇಶನ್ ಇರಬೇಕು. ಆದ್ರೆ ಈ ಒಂದು ಬಿಸ್ನೆಸ್ ಅಲ್ಲಿ ಯಾವುದೇ ರೀತಿ ಎಜುಕೇಶನ್ ಬೇಕಾಗಿಲ್ಲ, ಯಾವುದೇ ರೀತಿ ಟ್ಯಾಲೆಂಟ್ ಬೇಕಾಗಿಲ್ಲ. ಆದ್ರೆ ಕನ್ಸಿರ್ಬೇಕು. ಕನ್ಸಿದ್ದಂತ ವ್ಯಕ್ತಿ ಯಾವ ವ್ಯಕ್ತಿ ಬೇಕಾದ್ರೂ ಈ ಬಿಸ್ನೆಸ್ ನ ಮಾಡಬಹುದು ಅಂತ ಹೇಳ್ಬಿಟ್ಟು 2.5 ವರ್ಷದ ಹಿಂದೆಗಡೆ ಈ ಒಂದು ಬಿಸ್ನೆಸ್ ನ ತಗೊಂಡು ಇವತ್ತು ಮೋದಿ ಕೇರ್ ಅವಕಾಶದ ಮುಖಾಂತರ ನನ್ನದೇ ಆದ ಕನಸಿನ ಕಾರು, ತುಂಬಾನೇ ಡ್ರೀಮ್ ಇತ್ತು ಒಂದು ಕಾರ್ ತಗೋಬೇಕು ಅಂತ. ಆದ್ರೆ ಅದೇ ಮೋದಿ ಕೇರ್ ಅವಕಾಶದ ಮುಖಾಂತರ ಇವತ್ತು ನನ್ನ ಡ್ರೀಮ್ ಕಾರ್ ನೆಕ್ಸಾನ್ ಕಾರ್ಗೆ ಓನರ್ ಆಗಿದ್ದೀನಿ. ನಾನೊಬ್ನೇ ಕಾರ್ ತಗೊಂಡಿಲ್ಲ, ನನ್ನ ಟೀಮಲ್ಲಿ ಸಾಕಷ್ಟು ಜನ ವ್ಯಕ್ತಿಗಳು ಕಾರ್ ಅಚೀವರ್ಸ್ ಇದ್ದಾರೆ. ಅದೇ ತರ ಒಂದು ಒಳ್ಳೆ ಇನ್ಕಮ್ ನ ಅರ್ನ್ ಮಾಡ್ಬೇಕು ಅಂತ ಇತ್ತು, ಲಕ್ಷಾಂತರ ರೂಪಾಯಿ ಇನ್ಕಮ್ ನ ಅರ್ನ್ ಮಾಡ್ಬೇಕು ಅಂತ ಇತ್ತು. ಆದ್ರೆ ಈ ಒಂದು ಅವಕಾಶದ ಮುಖಾಂತರ ಇವತ್ತು ಹೈಯೆಸ್ಟ್ ಇನ್ಕಮ್ 97,000ವರೆಗೂ ಇನ್ಕಮ್ ತಗೊಂಡಿದ್ದೀನಿ. ನಾನೊಬ್ನೇ ತಗೊಂಡಿಲ್ಲ, ನನ್ನ ಟೀಮಲ್ಲೂ ಕೂಡ ಸಾಕಷ್ಟು ಜನ 50,000, 60,000, 90,000 ತಗೊಳ್ಳುವಂತ ವ್ಯಕ್ತಿಗಳು ಕ್ರಿಯೇಟ್ ಆಗಿದ್ದಾರೆ. ಖಂಡಿತ ಸ್ನೇಹಿತರೆ, ಈ ತರದ ಎಲ್ಲದಕ್ಕೂ ಬೆನ್ನೆಲುಬಾಗಿ ಸಾಕಷ್ಟು ನನಗೆ ಸಪೋರ್ಟ್ ಮಾಡಿದಂತ ಎಲ್ಲ ನನ್ನ ಗ್ರೇಟ್ ಅಪ್ಲೈನ್ಗಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ತರ ಈ ಒಂದು ಬಿಸ್ನೆಸ್ ಅಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ಸಾಕಷ್ಟು ಹೋಮ್ ಮೀಟಿಂಗ್ಗಳನ್ನ ಮಾಡಿದೀವಿ, ಸಾಕಷ್ಟು BOMಗಳನ್ನ ಮಾಡಿದೀವಿ. ಅದೇ ತರ ಒಂದು ಪ್ರಾಡಕ್ಟ್ ಟ್ರೈನಿಂಗ್ ಇರ್ಬೋದು, ಶುರುವಾತ್ ಟ್ರೈನಿಂಗ್ ಗಳಿರ್ಬೋದು, ಇವೆಲ್ಲನೂ ಕೂಡ ನನ್ನ ಒಂದು ಬಿಸ್ನೆಸ್ ಗ್ರೋತ್ಗೆ ಮಾಡಿರುವಂತದ್ದು. ಅದೇ ತರ ನೆಕ್ಸ್ಟ್ 2025ಕ್ಕೆ ನನ್ನದೇ ಆದ ಕನಸಿನ ಮನೆಯನ್ನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೀನಿ. ಇದೆಲ್ಲದಕ್ಕೂ ಸಪೋರ್ಟ್ ಮಾಡಿದಂತ ನನ್ನೆಲ್ಲ ಅಪ್ಲೈನ್ಗಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.